ಕಲಿ ಬರ್ತಾ ಮನುಷ್ಯ ಬರಬೇಕು. ಮೊನ್ನೆ ಕಳೆದ 2 ದಿನಗಳ ಹಿಂದೆ ಅವನ್ ತಾಲೂಕಿನ ಉತ್ತರ್ಗ ಗ್ರಾಮದಲ್ಲಿ ನಮ್ಮ ಕೂಲಿ ಸಮಾಜದ ಹನುಮಂತರೇ ಜಮಾದಾರ್ ಇವರ ಮೇಲೆ ವಿನಾಕಾರಣ ಯಾವುದೇ ಸಮಸ್ಯೆ ಇಲ್ಲಾರದೆ ಕ್ಷುಲ್ಲಕ ಕಾರಣಕ್ಕೆ ಅದೇ ಗ್ರಾಮದ ಕೆಲವು ದುಷ್ಕರ್ಮಿಗಳು ಅವನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ. ಇವತ್ತು ಅವನ ಒಂದು ವ್ಯವಸ್ಥೆಯನ್ನು ನಾವು ನೋಡಿದ್ರೆ ಇವತ್ತು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಇವತ್ತು ಅವರೆಲ್ಲ ಕುಟುಂಬ ಇವತ್ತು ಬೀದಿ ಮೇಲೆ ನಿಂತು ಇವತ್ತು ಅವನ ಪ್ರಾಣ ಭಿಕ್ಷೆಯನ್ನು ಬೇಡುವಂಥ ಪರಿಸ್ಥಿತಿ ಬಂದದ್ದು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜದ ಮುಖಂಡರು ಇವತ್ತು ಈ ಒಂದು ಆಸ್ಪತ್ರೆಗೆ ಮಾಜಿ KSRTCಯ ಅಧ್ಯಕ್ಷರು ಮತ್ತು ಚಿತ್ತಾಪುರ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, PLD ಬ್ಯಾಂಕ್ ಚಿತ್ತಾಪುರಿನ ಅಧ್ಯಕ್ಷರಾಗಿರುವಂಥ ನಮ್ಮ ಹಿರಿಯ ನಾಯಕರಾದಂಥ ಭೀಮಣ್ಣ ಸಾಲಿಯವರು ಕೂಡ ಇವತ್ತು ಇಲ್ಲಿ ಬಂದು ಭೇಟಿ ನೀಡಿ ಆ ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಯಾವುದೇ ಕಾರಣಕ್ಕೆ ಹೆದರಬೇಡ್ರಿ, ನಾವು ನಿಮ್ಮ ಜೊತೆ ಇದ್ದೇವೆ, ಇಡೀ ಸಮಾಜ ನಿಮ್ಮ ಜೊತೆ ಇರ್ತದೆ ಅಂತ ಏನು ಹಲ್ಲೆ ಮಾಡಿದಂಥ ದುಷ್ಕರ್ಮಿಗಳಿಗೆ ಇವತ್ತು ತಕ್ಕ ಶಿಕ್ಷೆಯಾಗುವವರೆಗೂ ಕೂಡ ನಾವು ನಿಮ್ಮ ಕೈ ಬಿಡಲ್ಲ, ಅವರಿಗೆ ತಕ್ಕ ಶಿಕ್ಷೆ ಕಾನೂನಿನಲ್ಲಿ ಅವರಿಗೆ ತಕ್ಕ ಶಿಕ್ಷೆ ಆಗ್ತದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಹೇಳಿದ್ದೇವೆ. ಅದೇ ರೀತಿ ಬಂಧುಗಳೇ, ನಿನ್ನೆ ನಾನು ಹೇಳಿದಂತೆ ಇವತ್ತು ಇನ್ನೊಂದು ಏನಪ್ಪ ಅಂದ್ರೆ ಒಂದು ಆ ಕುಟುಂಬ ಅತಿ ಬಡತನದಲ್ಲಿರುವಂಥ ಕುಟುಂಬ, ಭಾಳ ವಿಷಾದನೀಯ ಸಂಗತಿ. ಇವತ್ತು ಅವರಿಗೆ 1 ಎಕರೆ ಜಮೀನಿಲ್ಲ. ಇವತ್ತು ಕೂಲಿ ಕೆಲಸ ಮಾಡಿ ತಮ್ಮ ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥ ಈ ಒಂದು ಕುಟುಂಬ ಇಂಥ ಒಂದು ಘಟನೆಯಲ್ಲಿ ಭಾಳ ನೊಂದಿದ್ದಾರೆ. ಇವತ್ತು ಆ ತಲೆಯ ಹಿಂಭಾಗದಲ್ಲಿ ಕೂಡ ಭಾರಿ ಪೆಟ್ಟಾಗ್ಯದ. ಇವತ್ತು ಅವನಿಗೆ ಹೆಚ್ಚಿನ ಚಿಕಿತ್ಸೆಗೆ ಹೈದರಾಬಾದ್ ಕೂಡ ಒಯ್ಯುವಂಥ ಒಂದು ಸಂದರ್ಭ ಬರ್ಬೋದು. ಅದಕ್ಕಾಗಿ ನಾವು ಏನಪ್ಪ ಅಂದರೆ ಈ ಸಂದರ್ಭದಲ್ಲಿ ಯಾರಾದರೂ ಅವರು ನಿಜವಾಗ್ಲೂ ಕೂಡ ಬಡವರಿದ್ದಾರೆ, ಆಸ್ಪತ್ರೆ ಖರ್ಚು ಕೂಡ ಅವ್ರ ಕಡೆಯಿಂದ ಕಟ್ಟುವಂಥ ಪರಿಸ್ಥಿತಿಗೆ ಅವರು ಇಲ್ಲ. ಅದಕ್ಕಾಗಿ ನಾವು ಸಮಾಜದವರು ಮುಖಂಡರು ಕೆಲವು ಯಾರ್ಯಾರು ನಾಯಕರಿದ್ದೀರಿ ಸಹಾಯ ಮಾಡಿರಿ ಅಂತ ಹೇಳಿ ನಿನ್ನೆ ನಾನು ಸ್ವಲ್ಪ ನನ್ನ ಕೈಲಾದ ಸಹಾಯ ಮಾಡಿದ್ದೇನೆ. ಇವತ್ತು ರಾಜು ಇದ್ದಾನೆ, ಅವರ ತಂದೆ ತಾಯಿ ಇದ್ದಾರೆ, ಅವ್ರ ಮುಖಲಕ್ಕೆ ಕೂಡ ಸಹಾಯ ಮಾಡಲಿಕ್ಕೆ ನಾವು ವಿನಂತಿ ಮಾಡ್ಕೊಂಡಿವಿ. ಅದೇ ರೀತಿ ನಮ್ಮ ಅಫಜಲ್ಪುರ ತಾಲೂಕಿನ ಪ್ರಭಾವಿ ನಾಯಕರಾಗಿರುವಂಥ ಶಿಂಕು ಮ್ಯಾಕೇರಿಯವರು ಕೂಡ ಇವತ್ತು ಅವರು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹೋರಾಟ ಸಮಿತಿಯ ಕೂಲಿ ಕಬ್ಬಲಿಗ ST ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರಾಗಿರುವಂಥ ನಮ್ಮ ಶಿವ ದಣಿಯವರು ಅವರು ಕೂಡ ಸಹಾಯವನ್ನು ಈ ಸಂದರ್ಭದಲ್ಲಿ ಈಗ ಸದ್ಯ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವೆಲ್ಲರೂ ಕೂಡ ಸಮಾಜದವರು ಇವತ್ತು ಎಲ್ಲ ನಮ್ಮ ಚಿತ್ತಾಪುರ ತಾಲೂಕಿನ ಪ್ರಭಾವಿ ಮುಖಂಡರಾಗಿರುವ ಹನುಮಂತ ಸಂಕನೂರವರು ಇದ್ದಾರೆ. ಅದೇ ರೀತಿ ಸಮಾಜದ ಅನೇಕ ನಾಯಕರು ನಮ್ಮ ಅಂಬರಾಯ ಜವಗ ಇದ್ದಾರೆ. ಇವತ್ತು DSS ಜಿಲ್ಲಾ ಸಂಚಾಲಕರಾಗಿರುವ ನಮ್ಮ ಭೀಮಶಾ ಖನ್ನಾ ಸರ್ ಅವರಿದ್ದಾರೆ. ಹಲವಾರು ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷರಾಗಿರುವಂಥ ರಾಯಪ್ಪ ಸರ್ದಾರ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿದ್ದಾರೆ. ಸಪೋರ್ಟಿಗೆ ಬರುವಂಥ ಇತರ ಸಮಾಜದ ಮುಖಂಡರು, ಗಣ್ಯ ನಾಯಕರು, ಪ್ರಗತಿಪರ ವಿಚಾರವಂತರು ಕೂಡ ಇಲ್ಲೆಲ್ಲರೂ ಇದ್ದಾರೆ. ನಮ್ಮ ಬಸು ಬಿದನೂರು ಇರ್ಬೋದು, ನಮ್ಮ ಸಾಕಷ್ಟು ಜನ ವೈಜನಾಥ್, ಎಲ್ಲರೂ ನಾವು ಇಲ್ಲಿದ್ದೇವೆ. ಇವತ್ತು ಈ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ. ಅದಕ್ಕಾಗಿ ಸಮಾಜದ ಮುಖಂಡರು ಅವರಿಗೆ ಸಹಾಯ ಹಸ್ತ ಚಾಚಿ ಅವರಿಗೆ ಒಂದು ಸಮಾಜದಿಂದ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಮುಖಂಡರ ಪ್ರಯತ್ನ ಭಾಳ ಅದ. ಇವತ್ತು ಶೋಷಿತ ಆಗಿರ್ತಕ್ಕಂಥ ಕುಟುಂಬದವರು ಇವರು. ಇವತ್ತು ಜಮಾದಾರರು ಅಂದ್ರೆ ಇವರು ದುಡಿತಕ್ಕಂಥ ವರ್ಗರು ಕೂಲಿ ಕೆಲಸ ಮಾಡಿ ತಂದೆ ತಾಯಿದವ್ರು ನೋಡಿದ್ರೆ ಅವ್ರದ್ದು ಮುಖ ನೋಡಿದ್ರೆ ಗುರ್ತಾಗ್ತದೆ. ಅವರು ದೊಡ್ಡ ಚಿಂತೆ ಅದ. ನಾವೆಲ್ಲ ಮಾತಾಡ್ತೀವಿ ಅಂದ್ರದೆಲ್ಲ ಯಾರು ಅಡ್ದ ತಾಯಿ ತಂದೆಗೆ ಕಷ್ಟ ಇರ್ತಾವೆ, ಅಡ್ದ ತಾಯಿ ತಂಗೆ ಚಿಂತೆ ಇರ್ತದೆ. ಸಮಯ ಯಾರಾದರೂ ಇಂಥ ಅದಕ್ಕಾಗಿ ನಾವು ಇವತ್ತು ವಿಚಾರ ಮಾಡಿ ಎಲ್ಲ ಸಮಾಜದ ವರ್ಗದವರು ಅವರಿಗೆ ಬರ್ತಕ್ಕಂಥ ದಿನಗಳಲ್ಲಿ ಈ ಭಾಗದ ಉಸ್ತುವಾರಿ ಮಂತ್ರಿ ಅಂತ ಗುಲ್ಬರ್ಗ ಜಿಲ್ಲೆ ಪ್ರಿಯಾಂಕಾ ಖರ್ಗೆ ಹೇಳಿ ಇವತ್ತು ಬೆಂಗಳೂರಿಗೆ ಇವತ್ತು ಪೇಷಂಟ್ ಕಳ್ಸಂದ್ರೆ ಅವ್ರಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆನೂ ಸಹ ನಾವು ಮಾಡ್ತೀವಿ. ತಾಲೂಕಿನಲ್ಲಿ ಆಗಿದ್ದು ಭಾಳ ಖಂಡಿಸ್ತೀವಿ. ಮತ್ತು ಇದಕ್ಕೆ ಎಲ್ಲ ಸಮಾಜದವರು ಮತ್ತು ಇಂಥ ಘಟನೆ ಆಗ್ಬಾರ್ದು, ಎಲ್ಲ ಯಾರದೇ ಇರಲಿ, ಯಾವ ಸಮಾಜ ಆಗಲಿ, ಎಲ್ಲರೂ ಇದಕ್ಕೆ ಸಾಥ್ ಕೊಟ್ಟು ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಎಲ್ಲ ಒಳ್ಳೆಯದಾಗ್ತದೆ. ಮತ್ತು ಈ ದವಾಖಾನೆ ಖರ್ಚು ಭಾಳ ಅತಿ ದೊಡ್ಡ ಖರ್ಚಿರ್ತದೆ. ಮತ್ತು ನಮ್ಮ ಕೈಲಾಗಿ ನಾವು ಸಹಾಯ ಮಾಡಿದ್ದೇವೆ. ಇನ್ನೂ ಎಲ್ಲ ಸಮಾಜದವ್ರು ಸಹಾಯ ಮಾಡೋದಕ್ಕೆ ಒಳ್ಳೆಯದಾಗ್ತದೆ ಅನ್ನಿಸ್ತದೆ. ಮತ್ತು ಇಂಥ ಯಾರೇ ಮಾಡಿದ್ರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಮತ್ತು ಯಾರೇ ಇರಲಿ, ಅವರು ಬೇಕಾದವರು ಯಾವ ಜಾತಿಯವ್ರಿಗೆ, ನಾವೇ ಇರಲಿ, ಅವರು ಇರಲಿ, ಅದಕ್ಕೊಂದು ಕಠಿಣ ಶಿಕ್ಷೆ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಇವತ್ತಿನ ದಿವಸ ಲಿಮಿಟೆಡ್ ಆಸ್ಪತ್ರೆಯಲ್ಲಿ ನಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ಹನುಮಂತ ಜಮಾದಾರ್ ಲೂತ್ರಗಾಂವ್ ಈ ಸಮಾಜ ಬಂಧುಗಳು ತಿಳಿಸೋದೇನೆಂದರೆ, ಯಾಕಂದರೆ ಬಹಳಷ್ಟು ಬಡ ಕುಟುಂಬ ಇದೆ, ಅವರಿಗೆ ಹೊಲ ಕೂಡ ಇಲ್ಲ, ಮನೆಯೂ ಇಲ್ಲ. ಯಾಕಂದರೆ ಈ ಥರ ಘಟನೆ ಯಾರಿಗೂ ಆಗಬಾರ್ದು.
ಆಗ್ಲಾರ್ದ ಘಟನೆ ಆಗ್ಯದ. ದಯವಿಟ್ಟು ಸಮಾಜ ಬಂಧುಗಳಿಗೆ ವಿನಂತಿ ಮಾಡಿಕೊಳ್ಳೋದು ಏನೆಂದರೆ ತಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಆದಷ್ಟು ಸಹಾಯ ಮಾಡೋಕೆ ವಿನಂತಿಸಿಕೊಳ್ಳಿ. ನಾವು ಶಿವದಣಿ ಅಂತ ನಾವು ನಮ್ಮ ಕಡೆಯಿಂದ ಎಷ್ಟು ಆಗುತ್ತೋ ಅಷ್ಟು ಸಹಾಯ ಮಾಡಿದ್ದೀವಿ. ಸಮಾಜ ಬಂಧುಗಳು ಸಹಾಯ ಮಾಡ್ಬೇಕಂತ ವಿನಂತಿ ಮಾಡಿ.